ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಬೆಂಗಳೂರಿನ ಮುಖ್ಯಮಂತ್ರಿ ಗೃಹ ಕಚೇರಿ ಕಾವೇರಿಗೆ ಮುತ್ತಿಗೆ ಹಾಕಲು ಯತ್ನ. ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪದಾಧಿಕಾರಿಗಳು ಪೊಲೀಸರ ವಶಕ್ಕೆ. ಬೇಡಿಕೆ ಈಡೇರಿಸಲು ಸರ್ಕಾರಕ್ಕೆ ಆಗ್ರಹ. ಆನ್ಲೈನ್ ಗೇಮ್ಗೆ MBBS ವಿದ್ಯಾರ್ಥಿ ಬಲಿ. ಹಾಸ್ಟೆಲ್ ಮುಂದೆ ಅಪ್ಪನ ಕಣ್ಣೀರು. ಆನ್ಲೈನ್ ಗೇಮ್ನಲ್ಲಿ ಸುಮಾರು 80,000 ರೂಪಾಯಿ ಕಳೆದುಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆ. ಚಿಂಚೋಳಿ ತಾಲೂಕಿನ ಅನಿಷ್ಕಾರ್ ಚೌಹಾಣ್ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿ ಪ್ರದೀಪ್ ಕುಂಟೆ. ಮಾರ್ಚ್ 27ರಂದು ಚಳಕಾಪುರ ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವಕ್ಕೆ ತೆರೆ. ಅಂದು ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಜರುಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಗ್ರಾಮದ ಮುಖಂಡರಾದ ಸುಭಾಷ್ ಕೆನಾಡೆ ಕರೆ. ಶ್ರೀಶೈಲಂನ ಅಕ್ಕ ಮಹಾದೇವಿ ಚೈತನ್ಯ ಪೀಠದಲ್ಲಿ ಆಯೋಜಿಸಿದ್ದ 1 लाख पेड़ ಗುರು ಮಾತಾ ಕೆ ನಾಮ್ ಅಭಿಯಾನದ ಸಮಾರೋಪ. ಅಕ್ಕ ಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯ ಕೆ ರಹಾಟ್ಕರ್ ಉದ್ಘಾಟನೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 1995ರ ನಂತರ ಆರಂಭವಾದ ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಬೆಂಗಳೂರಿನ ಮುಖ್ಯಮಂತ್ರಿ ಗೃಹ ಕಚೇರಿ ಕಾವೇರಿಗೆ ಸೋಮವಾರ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿದರು. ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಮುಖ್ಯಮಂತ್ರಿ ಗೃಹ ಕಚೇರಿ ಬಳಿಗೆ ಬಂದ 45 ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಅವರು ಕರೆದೊಯ್ದರು. ಬಳಿಕ ಮುಚ್ಚಳಿಕೆ ಬರೆಸಿಕೊಂಡು ಬಿಡುಗಡೆ ಕೂಡ ಮಾಡಿದ್ರು. ರಾಜ್ಯದಲ್ಲಿ 1995ರ ನಂತರ ಪ್ರಾರಂಭವಾದ ಖಾಸಗಿ ಶಾಲಾ ಕಾಲೇಜುಗಳನ್ನು ಕೂಡಲೇ ಅನುದಾನಕ್ಕೆ ಒಳಪಡಿಸಬೇಕು. ಬಡ ಮಕ್ಕಳಿಗೆ ವರವಾದ RTE ಖಾಸಗಿ ಶಾಲೆಗಳಿಗೂ ವಿಸ್ತಾರ ಮಾಡಬೇಕು ಹಾಗೂ ನವೀಕರಣ ಪ್ರಕ್ರಿಯೆ ಸರಳಗೊಳಿಸಬೇಕು ಎಂದು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ಅವರು ಒತ್ತಾಯ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಗೃಹ ಕಚೇರಿಗೆ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ವಶಕ್ಕೆ ಪಡೆದುಕೊಂಡರು. ಕೆಲ ಕಾಲ ಬಂಧಿಸಿದ್ರು. ನಂತರ ಬಿಡುಗಡೆ ಕೂಡ ಮಾಡಿದರು. ಸಾಕಷ್ಟು ಹೈ ಸೆಕ್ಯೂರಿಟಿ ಇದ್ರೂ ಕೂಡ ರೇವಣಸಿದ್ದಪ್ಪ ಜಲಾದೆ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾ ಕಡೆಗೆ 45 ಜನ ಪ್ರತಿಭಟನಾಕಾರರು ನುಗ್ಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಬಹಳ ಒಂದು ಸಂಕಟದ ರೀತಿಯಲ್ಲಿ ಅವರು ಕೂಡ ವರ್ತನೆ ಮಾಡಿ ತಕ್ಷಣವೇ ಇವರನ್ನು ಬಂಧಿಸಿ ಹೈ ಗ್ರೌಂಡ್ ಪೊಲೀಸ್ ಠಾಣೆಗೆ ಕರೆದೊಯ್ದರು. ನಂತರ ಮುಚ್ಚಳಿಕೆಯನ್ನು ಬರೆದುಕೊಳ್ಳುವ ಮೂಲಕ ಬಿಡುಗಡೆ ಕೂಡ ಮಾಡಿದರು. ರಾಜ್ಯ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನ ಘೋಷಿಸುವ ಭರವಸೆ ಕೂಡ ನೀಡಿತ್ತು. ಆದರೆ ಅದನ್ನು ಈಡೇರಿಸಿಲ್ಲ. ಹೀಗಾಗಿ ಬೇಡಿಕೆ ಈಡೇರುವವರೆಗೆ ಹೋರಾಟ ನಡೆಸಲಾಗುವುದು ಅನ್ನುವಂಥ ಮಾತನ್ನು ಕೂಡ ಜಲಾದೆ ಅವರು ತಿಳಿಸಿದ್ದಾರೆ. ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಂ ಮೌಲಾಲಿ, DB ನದಾಫ್, ಶಿವಶಂಕರ್ ತರ್ನಳಿ, ರಾಜೇಂದ್ರ ಯರ್ನಾಳೆ, ಮಹಾಲಿಂಗೌಡ, ಪಿ ರಾಮಮೋಹನ್, ಪ್ರದೀಪ್, ಮಲ್ಲಿಕಾರ್ಜುನ್ ಭಂಗೂರ್, ವಕೀಲ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕನ್ನಡ ವಿರೋಧಿ ಸರ್ಕಾರಕ್ಕೆ ಕನ್ನಡ ವಿರೋಧಿ ಸರ್ಕಾರಕ್ಕೆ ಅನುದಾನ ಬೇಕು. ತೊಗೊಳ್ರಿ ಈ ಕಡೆ ತೊಗೊಳ್ರಿ. ಧಿಕ್ಕಾರ ಧಿಕ್ಕಾರ. ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಉಳಿಯಬೇಕು. ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಉಳಿಯಬೇಕು. ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಒಳಗಡೆ ಹೋಗಿ
ಅನುದಾನ ಬೇಕು. ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಆನ್ಲೈನ್ ಗೇಮ್ನಲ್ಲಿ ಸುಮಾರು 80,000 ರೂಪಾಯಿ ಕಳೆದುಕೊಂಡು MBBS ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೀದರ್ ಬ್ರಿಮ್ಸ್ ವೈದ್ಯಕೀಯ ವಸತಿ ನಿಲಯದಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಅನಿಷ್ಕಾರ್ ಚೌಹಾಣ್ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಯಾಗಿದ್ದಾನೆ. ಅವನಿಗೆ ಸುಮಾರು 21 ವರ್ಷ ವಯಸ್ಸಾಗಿತ್ತು. MBBS ಅಂತಿಮ ಹಂತದಲ್ಲಿ ಓದುತ್ತಿದ್ದ ಆತ ವೈದ್ಯನಾಗುವ ಮುನ್ನವೇ ತನ್ನ ಕೊನೆಯುಸಿರೆಳೆದಿದ್ದಾನೆ. ಆತ ಕನಸುಗಳನ್ನು ನುಚ್ಚುನೂರು ಮಾಡಿಕೊಂಡಿದ್ದಾನೆ. ಇತ್ತೀಚೆಗೆ ವೈದ್ಯಕೀಯ ವಿದ್ಯಾರ್ಥಿಗಳು ಆನ್ಲೈನ್ ಗೇಮ್ಗಳಲ್ಲಿ ಸಾಕಷ್ಟು ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂಥ ಘಟನೆಗಳು ಸಾಕಷ್ಟು ರಾಜ್ಯದಲ್ಲಿ ವರದಿ ಕೂಡ ಆಗ್ತಾ ಇವೆ. ಬೀದರ್ನ ಬ್ರಿಮ್ಸ್ ವೈದ್ಯಕೀಯ ಕಾಲೇಜು ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದೆ. ಅನಿಷ್ಕಾರ್ ಚೌಹಾಣ್ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿ ವಸತಿ ನಿಲಯದ ಕೊಠಡಿಯಲ್ಲಿ ಫ್ಯಾನ್ಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಒಂದು ಸಲಗರ್ ತಾಂಡಾದ ನಿವಾಸಿ ಅನಿಷ್ಕಾರ್ ಸಾವನ್ನಪ್ಪಿದ್ದಾರೆ. ಆ ಒಂದು ಆಸ್ಪತ್ರೆಯ ಮುಂದೆ ಬ್ರಿಮ್ಸ್ ಒಂದು ವಸತಿ ನಿಲಯದ ಮುಂದೆ ವಿದ್ಯಾರ್ಥಿಯ ತಂದೆ ಕಣ್ಣೀರನ್ನು ಸುರಿಸಿದ್ದಾರೆ. ಮಗ ದುಡುಕಿದ್ದಾನೆ ಎನ್ನುವಂಥ ನೋವಿನಿಂದ ಮಾತುಗಳನ್ನಾಡಿದ್ದಾರೆ. ಘಟನಾ ಸ್ಥಳಕ್ಕೆ SP ಪ್ರದೀಪ್ ಗುಂಟಿ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ವಿದ್ಯಾರ್ಥಿ ಆತ್ಮಹತ್ಯೆ ಬಗ್ಗೆ SP ಪ್ರದೀಪ್ ಗುಂಟಿ ಮಾಹಿತಿ ಕೂಡ ನೀಡಿದ್ದಾರೆ. ಆನ್ಲೈನ್ ಗೇಮ್ನಿಂದ ಹಣ ಕಳೆದುಕೊಂಡಿದ್ದಕ್ಕೆ ಆತ್ಮಹತ್ಯೆಗೆ ವಿದ್ಯಾರ್ಥಿ ಅನಿಷ್ಕಾರ್ ಶರಣಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಪೋಷಕರು ದೂರು ಸಲ್ಲಿಸಲಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಮಾಡಲಾಗುವುದು ಎಂದು SP ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ಈ ಹಿಂದೆಯೂ ಸಾಕಷ್ಟು ವಿದ್ಯಾರ್ಥಿಗಳು ಆನ್ಲೈನ್ ಗೇಮ್ನಿಂದ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ಸಾಕಷ್ಟು ವರದಿಯಾಗಿವೆ. ಆದರೂ ಕೂಡ ಸರ್ಕಾರ ಇದರ ಮೇಲೆ ಏಕೆ ಕಡಿವಾಣ ಹಾಕ್ತಾ ಇಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿದೆ. ಬ್ರಿಮ್ಸ್ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ ಅನಿಷ್ಕರ್ ಚೌಹಾಣ್ 21 ವರ್ಷ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಬಂದು ನೋಡಿದ್ದಾಗ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಬ್ರಿಮ್ಸ್ ಡಾಕ್ಟರ್ಸು, ಫೋರೆನ್ಸಿಕ್ ಡಾಕ್ಟರ್ಸು ಪ್ಲಸ್ ನಮ್ಮ ಸೋಕೋ ಟೀಮ್ ಕೂಡ ಎಲ್ಲ ಕ್ರೈಮ್ ಸ್ಪಾಟನ್ನು ಪರಿಶೀಲನೆ ಮಾಡಿ ಸೂಸೈಡ್ ಅಂತ ಸತ್ಯ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವರ ತಂದೆ ಕೂಡ ಬಂದಿದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸೂಸೈಡ್ಗೆ ಕಾರಣ ಅವರ ವಾಟ್ಸಪ್ ಇವೆಲ್ಲ ನೋಡಿದ್ದಾಗ ಗೊತ್ತಾಗ್ತಿರೋದು ಅಂದರೆ ಆನ್ಲೈನಲ್ಲಿ ಕೆಲವು ಗೇಮ್ಸ್ ಆಡ್ತಾ ಅದರಲ್ಲಿ ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ 70,000 ಸುಮಾರು ಫ್ರೆಂಡ್ಸ್ ಕಡೆಯಿಂದ ಅವ್ರ ಕಡೆಯಿಂದ ದುಡ್ಡು ತಗೊಂಡು ಆನ್ಲೈನ್ ಗೇಮ್ಸಲ್ಲಿ ಹಾಕಿ 80,000 ಸುಮಾರು ದುಡ್ಡು ಕಳ್ಕೊಂಡಿದ್ದಾನೆ. ಆ ಮನಸ್ತಾಪದಿಂದ ನಿನ್ನೆ ನೈಟು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾರೆ. ಡೆತ್ ನೋಟ್ ಏನಾದರೂ ಸಿಕ್ಕಿದೆ ಸರ್? ಆ ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜಸ್ ಇವೆ. ಮೂಲತಃ ಯಾವ ಸರ್ ಇವ್ರದ್ದು? ಚಿಂಚೋಟಿ. ಸರ್ ಗೇಮ್ ಅಂದ್ರೆ ಡಿಲೀಟ್ ಮಾಡಿದ್ದಾರೆ. ಸ್ಟಾಕ್ ಶೇರ್ ಮಾರ್ಕೆಟ್ ಆ ಥರ ಯಾವುದು ಸರ್? ಕ್ಲಿಯರ್ಲಿ ಆನ್ಲೈನ್ ಗೇಮ್ಸ್. ವೆರಿ ಕ್ಲಿಯರ್. ಏನಿದ್ದನ್ನು ಹೇಳ್ತಿದ್ದ. ಲಾಸ್ಟ್ ಯಾವಾಗ ಮಾತಾಡಿದ್ರಿ ಫೋನಲ್ಲಿ? 22ನೇ ತಾರೀಕು. ಏನಂತಿದ್ರು? ಅದೇ ಬೇರೆ ಊರಿಗೆ ಹೋಗಿದ್ದಾರೆ. ಹಾಂ ಹೇಳಿ. ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದು ರೀ? ಎಷ್ಟು ಜನ ಮಕ್ಕಳು? ಏನು 3 ಜನ ಇದ್ದು. ಹಾಂ. ಏನು 2 ಗಂಟೆ ಎಲ್ಲ MBBS ಇಲ್ಲೇ ಮಾಡ್ತಾರೆ. ಇಲ್ಲಿ ಮಗಳ ಮುಗ್ದಿದೆ ಬೆಂಗಳೂರಿಗೆ. ಹಾಂ. ಏನೋ ಅನ್ಸ್ಕೊಂಡಿದ್ದೀನಿ ಜೊತೆ ಈ ಥರ ಹಿಂಗೆ ಸಮಸ್ಯೆ ಇದೆ ಅದು ಇದು ಏನಾರು? ಇಲ್ಲ ಏನು ಹೇಳಿಲ್ಲ ಸರ್. ಯಾಕೆ ಹೆಂಗೆ ಸರ್? ಏನು ಅದೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾವಾಗ ಫೋನ್ ಆಯಿತು? ನಿಮ್ಗೆ ಎಷ್ಟು ಗಂಟೆ ಫೋನ್ ಆಯಿತು? ಇಲ್ಲ ಬೆಳಗ್ಗೆ ನಂದು ಸ್ವಿಚ್ ಆಗಿತ್ತು ಮೊಬೈಲು. ಬೆಳಗ್ಗೆ ಏನು ಮಾಡಿಲ್ಲ, ನಮ್ಮ ಮಗಳು ಫೋನ್ ಹಚ್ಚಿದ್ರು. ಹಾಂ. ಏನಂದ್ರೆ ನಿಮ್ಮ ಮಗಳು ಫೋನ್ ಹಚ್ಚಿ ಏನಾಗಿತ್ತು ಅಂತ ಏನೋ ಹೇಳಿರಂತೆ ನಾವು ಸಂಗತಿ. ಅದೇ ಹುಷಾರಿಲ್ಲ ಅಮ್ಮಗೆ ಹೋಗಿ ಬನ್ನಿ ಅಂತೇಳಿ ಕಳ್ಸ್ತಾರೆ. ಅಂದ್ರೆ ಯಾಕೆ ಸುಸೈಡ್ ಯಾಕೆ ಮಾಡ್ಕೊಂಡಿರ್ಬೇಕು ಅಥವಾ ಏನಾಗಿದೆ ಏನಾರ ಮಾತಾಡಿದ್ರೆ ನಿಮ್ಮ ಸಂಗಟ? ಏನಿಲ್ಲ, ಏನಿದ್ದನ್ನು ಹೇಳ್ತಿದ್ದ. ಈಗ ನೀವು ಏನಾದರೂ ತನಿಖೆಗೆ ಆಗ್ರಹ ಮಾಡ್ತೀರಾ ಸರ್? ನಿಮ್ಮ ಮಗನ ಸುಸೈಡ್ ಮಾಡ್ಕೊಂಡು ನಿಜನ ಅಥವಾ ಬೇರೆದು ಏನಾದರೂ ಆಗಿದೆ? ನಿಮ್ಗೆ ಏನಾದರೂ ಶಂಕೆ ಇದೆನಾ ಅಂತ? ಅದೇ ಯಾವುದೇ ಗೊತ್ತಿಲ್ಲ, ಏನೋ ತಿಳಿತಾ ಇಲ್ಲ. ಪೊಲೀಸ್ ಏನೋ ಆನ್ಲೈನ್ ಅಂತ ಕೇಳ್ತಾ ಇದ್ದಾರೆ. ಆನ್ಲೈನ್ ಗೇಮ್ ಹೇಳ್ತಾ ಇದ್ದಾರೆ. 70,000 ರೂಪಾಯಿ ಇದು ಆಗಿದೆ ಅಂತ ಆನ್ಲೈನ್ ಗೇಮಲ್ಲಿ ತೊಗೊಂಡಿರ ನಿಮ್ಮಲ್ಲಿ ಏನಾರ ಹೆಂಗೆ? ನನ್ನ ಕಡೆ ಏನೋ ತೊಗೊಂಡಿದ್ದಾರೆ ಕೇಳಿಲ್ಲ. ಏನಿದ್ದನ್ನು ಹೇಳ್ತಿದ್ದ ಸರ್. ನಿಮ್ಮ ಹತ್ರ ದುಡ್ಡು ಗಿಡ ಯಾವಾಗ ಕೇಳಿದ್ರೆ? ಇಲ್ಲ, ಏನೋ ಕೇಳಿಲ್ಲ. ಫ್ರೆಂಡ್ಸ್ ಹತ್ರ ತೊಗೊಂಡಿದ್ರಂತ ದುಡ್ಡು? ಅದೇ ಅದು ಗೊತ್ತಿಲ್ಲ. ಅಲ್ಲ ನಿಮ್ಗೆ ಗೊತ್ತಿತ್ತು ಸರ್ ಪತ್ತಿ ಮೊಬೈಲ್ದಾಗ ಗೇಮ್ ಮಾಡೋದು ಅದು ಇದು? ಇಲ್ಲ, ಆತ ಬೇರೆಯವ್ರಿಗೆ ಹೇಳ್ತಿದ್ದ ಮೊಬೈಲ್ ಗೇಮ್ ಮಾಡಬಾರ್ದು ಅಂತೇಳಿ ಅವನೇ ಹೇಳ್ತಿದ್ದ. ನೀವು ಈಗ 70,000 ರೂಪಾಯಿ ಕಳ್ಕೊಂಡಿದ್ದಾರೆ, ಹಾಗಾಗಿ ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲ. ಅದು ಏನೋ ಗೊತ್ತಿಲ್ಲ. ಮಾತಾಡಿ ಸರ್. ಶ್ಯಾಮ್ರಾವ್.
ಈಗಾಗಲೇ ಭಾಲ್ಕಿ ತಾಲೂಕಿನ ಚಳಕಪುರ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪ್ರವಚನ ಆರಂಭ ಆಗಿದೆ. ಗ್ರಾಮದ ಭಕ್ತಾದಿಗಳು ಸಿದ್ಧಾರೂಢರ ಗ್ರಂಥ ಪಠಣ ಕೂಡ ಮಾಡ್ತಾ ಇದ್ದಾರೆ. ಮಾರ್ಚ್ 27ರಂದು ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಜರುಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಗ್ರಾಮದ ಮುಖಂಡರಾಗಿರುವಂತಹ ಸುಭಾಷ್ ಕೆನಡೆ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು ಇದು 190ನೇ ಒಂದು ಜಾತ್ರಾ ಮಹೋತ್ಸವ ಜರುಗಲಿದ್ದು ನೆರೆಯ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಗಮಿಸಲಿದ್ದಾರೆ. ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಪ್ರತಿದಿನ ಗ್ರಂಥ ಪಾರಾಯಣ ಜರುಗ್ತಾ ಇದೆ. ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾರ್ಚ್ 27ರಂದು ಸಾಯಂಕಾಲ 5 ಗಂಟೆಗೆ ಭವ್ಯ ರಥೋತ್ಸವ ಕೂಡ ಜರುಗಲಿದೆ. ಈ ಒಂದು ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಲಿದ್ದಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಸುಭಾಷ್ ತಿಳಿಸಿದ್ದಾರೆ. ತಾಲೂಕಿನ ಸುರಕ್ಷಿತವಾದ ಚಳಕಾಪುರ ಗ್ರಾಮದಲ್ಲಿ ಜಗದ್ಗುರು ಸಿದ್ಧಾರೂಢರ 190ನೇ ಜಾತ್ರಾ ಮಹೋತ್ಸವವು ಇಂದಿಗೂ 4ನೇ ದಿವಸಕ್ಕೆ ಕಾಲಿಟ್ಟಿದ್ದು, ಅದಕ್ಕಾಗಿ ಎಲ್ಲ ರಾಜ್ಯದ ಹಾಗೂ ಪರರಾಜ್ಯ ಹೊರ ರಾಜ್ಯಗಳಿಂದ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ರಾಜ್ಯದಿಂದ ಹಾಗೂ ಕರ್ನಾಟಕದಿಂದ ಏನು ಭಕ್ತಾದಿಗಳು ಬಂದು ಈ ಜಾತ್ರೆಯನ್ನು ಕಣ್ಣು ತುಂಬಿಕೊಳ್ಳಬೇಕು. ಇಂದಿಗೂ 4ನೇ ದಿವಸ ಸಿದ್ಧಾರೂಢರ ಜಾತ್ರೆಯ ಪ್ರವಚನವನ್ನು 4 ದಿವಸ ಕಾಲಿಟ್ಟಿದ್ದು, ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಇದು ಜಾತ್ರೆಯನ್ನು ನಡೀತದೆ. ಅದಕ್ಕಾಗಿ ಸಕಲ ಭಕ್ತಾದಿಗಳು ಜಾತ್ರೆಗೆ ಬಂದು ಶ್ರೀಗಳ ಪ್ರವಚನವನ್ನು ಕೇಳಿ ಆನಂದಿಸಿಕೊಂಡು ಅಲ್ಲೇ ಸಿದ್ಧಾರೂಢ ಮಠದಲ್ಲಿ ಮಹಾಪ್ರಸಾದ ಇರುತ್ತದೆ. ಮಹಾಪ್ರಸಾದವನ್ನು ಮಾಡಿಕೊಂಡು ತಾವು ಉಳಿಬೇಕಾದ್ರೆ ಅಲ್ಲಿ ಉಳಿಲಿಕ್ಕೆ ಕೂಡ ವ್ಯವಸ್ಥೆ ಕೂಡ ಕೋಣೆಗಳು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅಪ್ಪಾಜಿಯವರು. ಅದಕ್ಕಾಗಿ ತಾವು ಬಂದು ಸಿದ್ಧಾರೂಢರ ಒಂದು ಪ್ರವಚನ ಕೇಳಿ ಪುನೀತರಾಗಬೇಕೆಂದು ತಮ್ಮಲ್ಲಿ ನಾನು ಕಳಕಳಿಯಿಂದ ಚಳಕಾಪುರ ಗ್ರಾಮಸ್ಥ ವತಿಯಿಂದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇದೇ ಥರ 27ನೇ ತಾರೀಕಿಗೆ, ಇದೇ ತಿಂಗಳು 27ನೇ ತಾರೀಕಿಗೆ ಮುಕ್ತಾಯ ಸಮಾರಂಭ ಇರ್ತದೆ. ಅಂದಿನ ದಿವಸ ವಿಜೃಂಭಣೆಯಿಂದ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತೆ. ಸಾಯಂಕಾಲ 5 ಗಂಟೆಗೆ ಸರಿಯಾಗಿ 5 ಗಂಟೆಗೆ ಶ್ರೀಗಳ ಅಮೃತ ಹಸ್ತದಿಂದ ತೇರನ್ನು ಎಳೆಯುತ್ತೇವೆ. ತೇರಿ ಕೂಡ ತಾವು ಸಕಲ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ತೇರಿಗೆ ದರ್ಶನ ಪಡೆದು ಪುನೀತರಾಗಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಚಳಕಾಪುರ ಗ್ರಾಮದಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ನನ್ನ ಹೆಸರು ಸುಭಾಷ್ ಕೆನಡೆ, ಚಳಕಾಪುರ. ಅಕ್ಕ ಮಹಾದೇವಿ ಅವರ ಜೀವನ ಚರಿತ್ರೆ ಕುರಿತು ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಪ್ರತಿ ವರ್ಷ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗುವುದು ಎಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯ ಕೆ ರಹಾಟ್ಕರ್ ಅವರು ತಿಳಿಸಿದರು. ನೆರೆಯ ಆಂಧ್ರ ಪ್ರದೇಶದ ಶ್ರೀಶೈಲಂನ ಅಕ್ಕ ಮಹಾದೇವಿ ಚೈತನ್ಯ ಪೀಠದಲ್ಲಿ ಗುರುವಾರ ಆಯೋಜಿಸಿದ್ದ 1 ಲಾಖ್ ಪೇಡ್ ಗುರು ಮಾತಾ ಕೆ ನಾಮ್ ಅಭಿಯಾನದ ಸಮಾರೋಪ ಸಮಾರಂಭ ಹಾಗೂ ಅಕ್ಕ ಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಒಂದು ಸಸಿ ನೆಟ್ಟು ಉದ್ಘಾಟಿಸುವ ಮೂಲಕ ಅವರು ಮಾತನಾಡಿದರು. 12ನೇ ಶತಮಾನದ ಶರಣೆ ಅಕ್ಕ ಮಹಾದೇವಿ ತಾಯಿಯವರು ಸ್ತ್ರೀಯರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಹೀಗಾಗಿ ಅವರ ಜೀವನ ಹಾಗೂ ಸಾಧನೆಗಳನ್ನು ಎಲ್ಲರೂ ಅರಿತುಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಮಹಿಳಾ ಆಯೋಗವು ಹೆಣ್ಣು ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಸರ್ವ ಪ್ರಯತ್ನ ನಡೆಸ್ತಾ ಇದೆ, ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬರೂ ತಾಯಿ ಹೆಸರಿನಲ್ಲಿ ಒಂದು ಸಸಿ ನೆಡಲು ಕರೆ ಕೊಟ್ಟಿದ್ದರು. ಶಿವಯ್ಯ ಸ್ವಾಮಿಯವರು ಗುರುವಿನ ಹೆಸರಿನಲ್ಲಿ 1 ಲಕ್ಷ ಸಸಿ ವಿತರಿಸಿ ಗುರು ಹಾಗೂ ಮಹಿಳೆಯರನ್ನು ಗೌರವಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ಮಾತನಾಡಿ, ಜನನಿ ಜನ್ಮಭೂಮಿ ಹಾಗೂ ಗೋಮಾತೆಯನ್ನು ಗೌರವಿಸಲು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರ ಸಹಕಾರದಿಂದ ಅಭಿಯಾನ ಯಶಸ್ವಿಯಾಗಿದೆ. ಅಭಿಯಾನಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು ನಮ್ಮ ಶ್ರಮ ಸಾರ್ಥಕವಾಗಿದೆ ಎನ್ನುವಂಥ ಮಾತನ್ನು ಕೂಡ ಶಿವಯ್ಯ ಸ್ವಾಮಿ ತಿಳಿಸಿದ್ದಾರೆ. ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು, ಮಾಜಿ ಶಾಸಕ ಸುಭಾಷ್ ಕಲ್ಲೂರ್ ಮಾತನಾಡ್ತಾರೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯ ಕೆ ರಹಾಟ್ಕರ್ ಹಾಗೂ ತೆಲಂಗಾಣ ರಾಜ್ಯ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ನೇತಿ ಮಹೇಶ್ವರ್ ಅವರಿಗೆ ಅಕ್ಕ ಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅಕ್ಕ ಮಹಾದೇವಿ ಚೈತನ್ಯ ಪೀಠದ ಅಧಿಪತಿಗಳಾದ ಮಾತೆ ಕರುಣಾದೇವಿ ಸಾನ್ನಿಧ್ಯ ವಹಿಸಿದರು. ಆಂಧ್ರ ಪ್ರದೇಶದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ರಾಯಪಟ್ಟಿ ಶೈಲಜಾ ಅಧ್ಯಕ್ಷತೆ ವಹಿಸಿದರು. ವಿಧಾನ ಪರಿಷತ್ ಸದಸ್ಯ ಹಣಮಂತ್ ನಿರಾಣಿ, ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯ ಸಿಎಂ ಶಿವಶರಣಪ್ಪ, ನಂದ್ಯಾಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಲೀಲಾವತಿ ದೇವಿ ಸೇರಿದಂತೆ ಇನ್ನು ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. और हमारे गुरु जी
वीर सेवा प्रश्न के बारे में पूरे एशिया खंड में जो अध्याय को पीछे देखकर आज समाज के लिए दक्षिण भारत में पूरे देश में जो विद्रोह विषय विद्यार्थी के लिए काम और मार्गदर्शन कर रहे हैं देवेंद्र गोटा के डॉक्टर राजशेखर शिवन का उनके बात को नमस्कार करते हुए आज के कार्यक्रम के प्रमुख केंद्र बिंदु और हमारे मार्गदर्शक हमारे देश के सबसे बड़ा संस्था राष्ट्रीय महिला आयोग के अध्यक्ष माननीय श्री विजय राजकर जी का महोदय का मैं स्वागत करते हुए उपस्थित आंध्र प्रदेश के राज्य महिला आयोग के अध्यक्ष डॉक्टर शैलजा रायपति जी मैडम के महोदय का सभी की ओर से स्वागत करते हुए हमारे मार्गदर्शक और माली शासक विकास सरकार शासन के चेयरमैन सुभाष कपूर जी, हमारे देश समाज के तेलंगाना के अध्यक्ष अन्ना महेश शर्मा जी और हमारे भारत सरकार के मेरा युवा भारत के जिला युवा अधिकारी मयूर कुमार गोटे जी और हमारे प्रदेश में सभी ऑफिशियल्स संपूर्ण विनती से आपको स्वागत करते हुए मैं मेरा प्राथमिक बात मुझे माता जी और हमारे अध्यक्ष जी के सामने रखने के लिए प्रयास कर रहा हूँ। इस भारत वर्ष में माता जी का बहुत बड़ा कॉन्ट्रिब्यूशन रहा है महिला सशक्तिकरण के लिए, जिन्होंने 12वीं शताब्दी में अंजनादेवी जी ने महिला सशक्तिकरण के लिए पूरे हमारे देश में नहीं बल्कि विश्व में उनका बहुत बड़ा इंडिविजुअल और वुमेन के लिए उनका योगदान रहा है। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.